ಸಮಯ ಬೆಳಿಗ್ಗೆ 5 ಗಂಟೆ. ಅಲಾರಾಂ ಒಡೆಯುವುದಕ್ಕೆ ಮುಂಚೆ ರಘು ಎದ್ದು ಕೂತಿದ್ದ. ಏನು ಎಲ್ಲ ಹಾಗೆ ಎದ್ದು ನೋಡ್ತಾ ಇದ್ದೀರಾ? ಇವನಿಗೆ ಅಭ್ಯಾಸ ಆಗಿರ್ಬೇಕು, ಅದಕ್ಕೆ ನೀವು ಎದ್ದು ಕೂತಿದ್ದಾನೆ ಅನ್ಕೊಂಡಿದ್ದೀರಾ? ಇದು ನನಗೆ ಅಭ್ಯಾಸ ಅಲ್ಲ, ನನ್ನ ಕರ್ತವ್ಯ. ನಂದು ಮಧ್ಯ ತರಗತಿ ಕುಟುಂಬ. ನನ್ನ ಹೆಸರು ರಘು. ನನ್ನ ಪಕ್ಕನೆ ನೆಮ್ಮದಿಯಾಗಿ ಸಂತೋಷವಾಗಿ ನಿದ್ರೆ ಮಾಡ್ತಾ ಇರುವ ನನ್ನ ಹೆಂಡತಿಗೋಸ್ಕರ, ಹಾಸ್ಟೆಲಲ್ಲಿ ಎಷ್ಟೋ ದೂರದಲ್ಲಿ ಓದ್ತಾ ಇರುವ ಮೀನಾ ನನ್ ಮಗಳಿಗೋಸ್ಕರ. ಏನೇ ಕಷ್ಟ ಬಂದ್ರು ನಾನ್ ತಡ್ಕೊಂಡು ಮುಂದೇನು ಕಷ್ಟಪಡ್ತೀನಿ. ಹಾಗೆ ಹೇಳಿ ಬಾತ್ರೂಮ್ ಒಳಗೆ ಹೋದ. ಅವನು ಕನ್ನಡಿಯನ್ನು ನೋಡಿದ. ಕನ್ನಡಿಯಲ್ಲಿ ಅವನಿಗೆ ಬೈಕ್ಸ್, ಸ್ಕೂಲ್, ಲೈಟ್ ಕಾಣ್ತಾ ಇತ್ತು. ರಘು ಸಣ್ಣದಾಗಿ ಒಂದು ನಗುತ್ತಾ, ನೀವು ಇದಕ್ಕೆ ಮುಂಚೆ ಕನ್ನಡಿಯಲ್ಲಿ ಕಂಡ್ರಿ ಅಲ್ವಾ? ಅದೇ ನನ್ನ ಗೆಳೆಯರು. ನಾನ್ ಅವ್ರನ್ನ ಮರ್ತೋಗ್ಬೇಕು ಅನ್ಕೊಂಡಿದ್ರು ಅವ್ರು ಮಾತ್ರ ನನ್ನ ಮರ್ತೋಗಲ್ಲ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ? ಬೈಕಿಗೆ EMI ಕಟ್ಬೇಕು, ಸ್ಕೂಲ್ ಫೀಸ್ ಕಟ್ಬೇಕು, ಮನೆಯ ಕರೆಂಟ್ ಬಿಲ್ ಕಟ್ಬೇಕು. ಇವರೆಲ್ಲ ಹಣ ಕೊಟ್ಟು ಕರೆದಂತಹ ಅತಿಥಿಗಳು. ನಾನೇ ಮರ್ತೋದ್ರು ಕೂಡ ಪದೇ ಪದೇ ಹೀಗೆ ಬಂದು ನೆನಪು ಮಾಡ್ತಾ ಇರ್ತಾರೆ. ಇದೇ ಮಿಡಿಲ್ ಕ್ಲಾಸ್ ಗಂಡನ ಜೀವನ. ಯಾರಿಗೂ ಹೇಳಲಾಗದಷ್ಟು ಒತ್ತಡ, ಯಾರಿಗೂ ಕಾಣಿಸದಂತಹ ಕಣ್ಣೀರು. ಒತ್ತಡನೂ ಕಡಿಮೆಯಾಗಲ್ಲ, ಈ ಕಣ್ಣೀರು ಕೂಡ ನಿಲ್ಲಲ್ಲ. ಹೀಗೆ ಮಾತಾಡ್ಕೊಂಡು ಬಾತ್ರೂಮಿನ ಬಾಗಿಲನ್ನು ಹಾಕೊಂಡ. ಸುಜಾತ ಎದ್ದು ಕಿಚನ್ಗೆ ಹೋದ್ಲು. ಫ್ರೆಶ್ ಅಪ್ ಆಗಿ ಹಾಲಿಗೆ ಬಂದು ಕೂತಿದ್ದ. ಸುಜಾತ ಬಿಸಿ ಬಿಸಿ ಕಾಫಿಯನ್ನು ತಂದ್ಕೊಟ್ಲು. ಹೇಗಿದೆ ಕಾಫಿ? ಚೆನ್ನಾಗಿದೆ ಸುಜಾತ, ನೀನ್ ಮಾಡುವ ಕಾಫಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ನಾನ್ ಮಾಡಿದ್ದು ಟೀ. ನೀನ್ ಮಾಡಿದ್ದು ಟೀ ಆದ್ರೂ ಅದು ನನಗೆ ಕಾಫಿ ಕುಡಿಯುವ ಮಜವನ್ನು ಕೊಡುತ್ತೆ. ಮಾತನ್ನು ಕೇಳಿ ಸುಜಾತ ಸಂತೋಷ ಪಟ್ಲು. ರಘು ಸಣ್ಣದಾಗಿ ನಗ್ತಾ ಇದ್ದ. ಹೆಂಡತಿಯರಿಗೆ ನಾವೇ ಲೋಕ, ಹೀಗೆ ಪದೇ ಪದೇ ಅವ್ರನ್ನ ಸಂತೋಷ ಪಡಿಸ್ತಾ ಇರ್ಬೇಕು. ಈ ದಿನ ನಿಮಗೆ ಸಂಬಳ ಆಗುತ್ತಾ? ಸುಜಾತ ನಿಧಾನವಾಗಿ ಕೇಳಿದ್ಲು. ಆವಾಗ ರಘು ಸಣ್ಣದಾಗಿ ನಗುತ್ತಾ, ಆಗುತ್ತೆ ಸುಜಾತ, ಆಗದಿದ್ರೆ ನಾನ್ ಸುಮ್ನೆ ಬಿಡ್ತೀನಾ? ಹಾಗೆ ಅಂತ ಹೇಳಿದ. ಆ ನಗುವಿನ ಹಿಂದೆ ಎಷ್ಟೋ ಖರ್ಚುಗಳು, ಎಷ್ಟೋ ಲೆಕ್ಕಾಚಾರಗಳು, ಎಷ್ಟೋ ಕಣ್ಣೀರಿರೋದು ಅವನಿಗೆ ಮಾತ್ರ ಗೊತ್ತಿರೋದು. ನಾನ್ ಪೇಪರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ, ಬಾಗ್ಲಾಕೋ. ಬೇಗ ಬಂದ್ಬಿಡಿ, ಆಫೀಸಿಗೆ ಲೇಟ್ ಆಗುತ್ತೆ. ಸರಿ ಸುಜಿ. ಹಾಗೆ ಅಂತ ಹೇಳಿ ರಘು ಹೊರಟು ಹೋದ. ಸುಜಾತ ಮನೆ ಕೆಲಸವನ್ನು ಮಾಡ್ತಾ ಇದ್ಲು. ರಘು ಹಾಲು ಹಾಕುವುದು, ಪೇಪರ್ ಹಾಕುವುದು ಅಂತ ಅವನ ಕೆಲಸವನ್ನು ಮುಗಿಸಿ ಆಫೀಸಿಗೆ ಅಂತ ಮನೆಗೆ ಬಂದ. ಆಫೀಸಿಗೆ ಹೋಗ್ಲಿಕ್ಕೆ ರಘು ತಯಾರಾದ. ಸುಜಾತ ಲಂಚ್ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಕೊಟ್ಲು. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ರೀ, ನೀವು ಸ್ಕೂಟರ್ ಅಲ್ಲಿ ಹೋಗ್ಬೋದಲ್ಲ, ಯಾಕೆ ರೀ ಸುಮ್ನೆ ಬೈಕಲ್ಲಿ ಹೋಗ್ತೀರಾ? ಸುಜಾತ, ನಾನು ಬೈಕ್ ನ ಯಾಕೆ ತಗೊಂಡೆ ಅಂತ ನಿಂಗೆ ಗೊತ್ತು ತಾನೆ? ಇವಾಗ ನಾನು ಬಸ್ ಪಾಸ್ ಸಹಾಯದಿಂದ ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ನಿಂಗೆ ಗೊತ್ತು ತಾನೆ? ನೀನು ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸುಜಾತ. ಸರಿ ರೀ, ನೀವು ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬನ್ನಿ, ಹೊರಡಿ. ರವಿ 1 ಗಂಟೆಗಳ ಕಾಲ ಬಸ್ಸಲ್ಲಿ ಪ್ರಯಾಣ ಮಾಡಿ ಆಫೀಸಿಗೆ ಹೋದ. ಆಟೋಮೆಟಿಕ್ ಆಗಿ ಅವನ ಮುಖದಲ್ಲಿ ನಗು ಬಂತು. ಅದು ಅವಶ್ಯಕತೆಗೆ ಬೇಕಾದಂತಹ ನಗು. ರಘು ಬಾಸ್ ಕ್ಯಾಬಿನ್ ಮುಂದೆ ಫೈಲ್ ಇಟ್ಕೊಂಡು ನಿಂತಿದ್ದ. ಒಳಗೆಯಿಂದ ಗಟ್ಟಿಯಾಗಿ ಕರೆದಂತ ಸ್ವರ, ರಘು ಒಳಗೆ ಬಾ. ರಘು ಬಾಸ್ ಕ್ಯಾಬಿನ್ ಒಳಗೆ ಹೋದ. ಅಲ್ಲಿ AC ಚಳಿ ಅಲ್ಲ, ಮಾತಿನ ಚಳಿ ಆಯಿತು. ನಿನಗೆ ಕೊಟ್ಟಂತಹ ವರ್ಕ್ ಫೈಲ್ ಕೊಡು. ರಘು ಮಾತನಾಡಲಿಲ್ಲ. ಬಾಸ್ ಅರ್ಥ ಮಾಡಿಕೊಂಡ. ನಿಮಗೆ ಕೊಟ್ಟಂತ ವರ್ಕ್ ಇನ್ನು ಕಂಪ್ಲೀಟ್ ಆಗಿಲ್ವಾ? ರಘು ಮಾತನಾಡದೆ ತಲೆ ತಗ್ಗಿಸಿ ನಿಂತ. ನಿಮಗೆ ಸಂಬಳ ತಗೊಳ್ಳಿಕ್ಕೆ ಮಾತ್ರ ರೈಟ್ಸ್ ಇದೆಯಾ? ಹಾಗೆಂತ ಸ್ವಲ್ಪ ಜೋರಾಗಿ ಗದರಿಸಿದ. ಆದರೂ ಕೂಡ ರಘು ಮಾತನಾಡಲಿಲ್ಲ. ಬಾಸ್ ಯಾವಾಗಲೂ ರಘುನ ಸೂಜಿಯಲ್ಲಿ ಚುಚ್ಚಿದ ಹಾಗೆ ಮಾತಾಡ್ತಾರೆ. ಆದರೂ ಕೂಡ ರಘು ಮಾತನಾಡಲಿಲ್ಲ. ಬಾಸಿಗೆ ಅವನನ್ನು ನೋಡಿ ಕೋಪ ಬಂದು ಇನ್ನು ಜೋರ್ಜಾರಾಗಿ ಬೈದ್ರು. ಆಫೀಸಲ್ಲಿ ಇರುವವರೆಲ್ಲ ರಘುನ ನೋಡಿ ನಗ್ತಾ ಇದ್ರು. ಒಂದು 10 ನಿಮಿಷಗಳ ನಂತರ, ಏನಪ್ಪಾ ರಘು, ಯಾವಾಗ ಫೈಲ್ ನ ಕಂಪ್ಲೀಟ್ ಮಾಡ್ತೀಯಾ ಅಂತ ಅದಾದ್ರೂ ಹೇಳು. ಸರ್, ಸಂಜೆ ಒಳಗೆ ಕಂಪ್ಲೀಟ್ ಮಾಡ್ತೀನಿ ಸರ್. ಹಾಗೆ ಅಂತ ಹೇಳಿ ರಘು ಬಾಸ್ ಕ್ಯಾಬಿನ್ ನಿಂದ ಹೊರಗಡೆ ಅವನ್ ಸೀಟಿಗೆ ಬಂದ. ಪಕ್ಕದ ಸೀಟಲ್ಲಿ ಕೂತಿದ್ದ ಚಂದ್ರಂ ಕೇಳಿದ, ಲೇ ರಘು, ಯಾಕೋ ಯಾವಾಗ್ಲೂ ಬಾಸ್ ಜೊತೆ ಹೀಗೆ ಬೈಗಳ ತಿಂತೀಯಾ? ನಿನ್ನಂತವರಿಗೆ ಅದು ಬೈಗುಳ, ನನ್ನಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಅದು ಹೆಮ್ಮೆ. ಯಾಕೆ ಲೇಟ್ ಆಯ್ತು ಏನು ಅಂತ ಯಾರು ಕೇಳೋದಿಲ್ಲ. ಆ ಕಾರಣಗಳು ಆಫೀಸ್ ಫೈಲಲ್ಲೇ ಇರುತ್ತೆ. ಬಾಸ್ ಜೊತೆ ಯಾಕೆ ಏನು ಮಾತನಾಡದೆ ಅಷ್ಟೊಂದು ಸೈಲೆಂಟ್ ಆಗಿ ನಿಂತಿದ್ದೆ? ಸೈಲೆಂಟ್ ಆಗಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಇಲ್ಲದಿದ್ರೆ ಸಂಬಳ ಕೂಡ ಬರದಿಲ್ಲ. ಹಾಗೆಂತ ಹೇಳಿ ನಗ್ತಾ ಇದ್ದ. ಚಂದ್ರಂ ಏನು ಕೂಡ ಮಾತನಾಡಲಿಲ್ಲ. ಹೀಗೆ ಲಂಚ್ ಟೈಮ್ ಕೂಡ ಬಂತು. ಗುವಿನ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಾಸಿನ ಕೊನೆಯ ಮಾತು, ರವಿ, ನೀನು ಹಾರ್ಡ್ ವರ್ಕ್ ಮಾಡೋನು, ಆದ್ರೆ ಹಾರ್ಡ್ ವರ್ಕ್ ಅಲ್ಲೇ ಜೀವನ ನಡೆಯದಿಲ್ಲ. ಬಾಸ್ ಹೇಳಿದ ಮಾತು, ಸಲಹೆ ಎಲ್ಲ ಎಚ್ಚರಿಕೆ ಅಂತ ರಘುವಿಗೆ ಅರ್ಥವಾಯಿತು. ಬಾಸ್ ಕೊಟ್ಟಂತ ಸಂಬಳವನ್ನು ತೆಗೆದುಕೊಂಡು ರಘು ಮನೆಗೆ ಬಂದ. ಸುಜಾತ ನಗ್ತಾ ಇದ್ಲು. ಅವಳ ನಗುವನ್ನು ನೋಡಿ ಎಲ್ಲವನ್ನು ಮರೆತ. ಸುಜಾತ, ನಿನ್ನ ನಗುವಿನ ಮುಖವನ್ನು ನೋಡಿದ್ರೆ ಸಾಕು, ನನ್ ಕಷ್ಟ ಎಲ್ಲ ದೂರ ಆಗುತ್ತೆ, ನನ್ನ ಕಣ್ಣೀರು ಆನಂದ ಬಾಷ್ಪವಾಗುತ್ತೆ. ನಾನಿರದೆ ನಿಮ್ನ ಸಂತೋಷವಾಗಿ ಇಟ್ಕೊಳಕ್ಕೆ ತಾನೇ ರೀ.
ಸಂಬಳದ ಹಣವನ್ನು ಸುಜಾತನ ಕೈಯಲ್ಲಿ ಕೊಟ್ಟ. ನಾಳೆ ಭಾನುವಾರ ಆರಾಮವಾಗಿ ವಿಶ್ರಾಂತಿ ತಗೊಳ್ಳಿ. ಆದಿವಾರ ಅಂದ್ರೆ ವಿಶ್ರಾಂತಿ ಏನೂ ಇಲ್ಲ, ಬಂಧುಗಳ ಆಗಮನ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಏನ್ ಹೇಳ್ತೀಯಾ? ಹೌದು ರೀ, ನಾವ್ ಯಾರ್ ಮನೆಗಾದ್ರೂ ಹೋಗೋದು ಅಥವಾ ನಮ್ಮನೆಗೆ ಯಾರಾದ್ರೂ ಬರೋದು. ಮನೆಗೆ ಬರುವಂತ ಸಂಬಂಧಿಕರು ನಾವು ಕೊಟ್ಟಿದ್ನ ತಿಂದು ಆರಾಮವಾಗಿ ಹೋಗ್ತಾರಾ ಇಲ್ವಲ್ಲ? ಏನಪ್ಪ ರಘು, ಇನ್ನು ಅದೇ ಕೆಲ್ಸನ ಇನ್ನು ಎಷ್ಟು ಅಂತ ಅದೇ ಕೆಲ್ಸ ಮಾಡ್ತೀಯಾ? ಇನ್ನು ಎಷ್ಟು ದಿನ ಅಂತ ಈ ಜೀವನ ಮಾಡ್ತೀಯಾ ಅಂತ ಹೇಳ್ತಾರೆ. ಇದು ಕಾರ್ ಕೂಡ ನಿನ್ನಿಂದ ತಗೊಳಕ್ಕಾಗೋದಿಲ್ಲ ಅಂತ ಕೇವಲವಾಗಿ ಮಾತಾಡ್ತಾರೆ. ಒಂದೊಂದು ಮಾತು ಬಾಣವಾಗಿ ಚುಚ್ಚುತ್ತೆ ಸುಜಿ. ಅದಕ್ಕೆ ರೀ ಅವರು ಸಂಬಂಧಿಕರು ನಾವಿಬ್ರು ಗಂಡ ಹೆಂಡತಿಯರು. ನಿನ್ನ ಹೆಂಡತಿ ಹತ್ರ ಚಿನ್ನ ಕಡಿಮೆ ಇರುವ ಹಾಗಿದೆ. ನಿನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿಸ್ಲಿಲ್ಲ. ನೀನು ಇನ್ನು ಯಾವುದೇ ಸೌಕರ್ಯ ಇಲ್ಲದ ಅದೇ ಮನೆಯಲ್ಲಿದ್ದೀಯಾ? ಎಲ್ಲ ಮನೆಗ್ ಬಂದವರು ಮಾತಾಡುವಾಗ ನನ್ ಬಾಯಿಂದ ಒಂದ್ ಮಾತು ಕೂಡ ಬರೋದಿಲ್ಲ ಸುಜಿ. ನೀವು ಚಿಂತೆ ಮಾಡ್ಬೇಡಿ, ಅವ್ರ ಮಾತು ಯಾವಾಗ್ಲೂ ಹಾಗೇನೆ. ಸುಜಿ, ನನ್ ಸಂಬಳ ಕಡಿಮೆ ಇರ್ಬೋದು, ಆದ್ರೆ ನನಗೆ ಜವಾಬ್ದಾರಿ ಅನ್ನೋದು ತುಂಬಾನೇ ಇದೆ. ಆ ಮಾತಿಗೆ ಸುಜಾತ ಕಣ್ಣಲ್ಲಿ ಗರ್ವ. ಅದು ಒಂದೇ ಸಾಕುರಿ ನಂಗೆ. ಮಾತು ಕೇಳಿ ರಘು ನೆಮ್ಮದಿಯಾಗಿ ನಿದ್ರೆ ಮಾಡ್ದ. ಒಂದು ದಿನ ಆಫೀಸಲ್ಲಿ ರಘುವಿನ ಬಾಸ್ ಒಂದು ಫೈಲ್ ಅನ್ನು ತೆಗೆದುಕೊಂಡು ರಘು ಬಳಿ ಬಂದು, ರಘು, ಈ ಹೊಸ ಪ್ರಾಜೆಕ್ಟ್ ನ ನಿಮಗೆ ಕೊಡ್ತಾ ಇದ್ದೀನಿ, 3 ದಿನದಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೇಕು. ಹಾಗೆ ಹೇಳಿದ ತಕ್ಷಣ ಅದು ಆದೇಶ ಅಲ್ಲ, ಅದು ಒಂದು ಪರೀಕ್ಷೆ ಅಂತ ಅವನಿಗೆ ಅರ್ಥವಾಯಿತು. ಕೊಲೀಗ್ಸ್ ಎಲ್ಲ ಇವನಿಗೆ ಆ ಪ್ರಾಜೆಕ್ಟ್ ಇವನಿಂದ ಏನು ಮಾಡಲು ಸಾಧ್ಯ ಅಂತ ಆಲೋಚನೆ ಮಾಡಿದ್ರು. ರಘು ಒಂದು ಮಾತು ಕೂಡ ಮಾತನಾಡಲಿಲ್ಲ, ಆದ್ರೆ ಮನಸ್ಸಲ್ಲಿ ತಾನು ಯಾರು ಅಂತ ಈ ಸಲ ತೋರಿಸ್ತೀನಿ ಅಂತ ತೀರ್ಮಾನ ಮಾಡ್ದ. ರಘು ಮನೆಗೆ ಬಂದ ನಂತರ ಅವನ ಹೆಂಡತಿಯ ಬಳಿ ಹೇಳಿದ. ಅವಳಿಗೆ ಭಯ ಆಗ್ಲಿಲ್ಲ, ಅವಳಿಗೆ ಕೂಡ ಆಸೆಯಾಯಿತು. ಅವಳು ಒಂದು ಕ್ಷಣ ಕೂಡ ಸುಮ್ಮನೆ ಇಲ್ಲದೆ, ರೀ, ನಿಮ್ಮಿಂದ ಮಾಡಕ್ಕಾಗುತ್ತೆ, ನೀವ್ ಮಾಡ್ತೀರಾ? ನೀವು ಏನೇ ಮಾಡಿದ್ರು ನಾನ್ ನಿಮ್ ಜೊತೆ ಇರ್ತೀನಿ. ಅದೇ ಅವನಿಗೆ ಕೂಡ ಬೇಕಾಗಿದ್ದು. ಹಗಲು ರಾತ್ರಿ ಅಂತ ಕೆಲ್ಸ ಮಾಡಿ ರಘು ಬಾಸ್ ಮುಂದೆ ಫೈಲ್ ಇಟ್ಕೊಂಡು ನಿಂತಿದ್ದ. ಬಾಸ್ ಓದ್ತಾ ಇದ್ದಾಗ ಆಫೀಸ್ ಎಲ್ಲ ಸೈಲೆಂಟ್ ಆಗಿತ್ತು. ಒಂದೊಂದು ಪುಟವನ್ನು ತಿರುಗಿಸುವಾಗ ಬಾಸ್ನ ಮುಖವೇ ಬದಲಾಯಿತು. ರಘು, ಇದನ್ನ ನಾನು ಊಹನೆ ಮಾಡ್ಲಿಲ್ಲ. ಈ ಪ್ರಾಜೆಕ್ಟು ಕಂಪನಿಗೆ ತುಂಬಾ ಲಾಭ ತರುತ್ತೆ. ನಿಮ್ನ ಟೀಮ್ ಲೀಡರ್ ಆಗಿ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಯಾಲರಿ ಕೂಡ ಜಾಸ್ತಿ ಆಗುತ್ತೆ. ಮಾತು ಕೇಳಿ ರಘುವಿನ ಎದೆ ಬಡಿದಂತಾಯಿತು. ಕ್ಯಾಬಿನ್ ನಿಂದ ರಘು ಅವನ ಸೀಟಿಗೆ ಬಂದ. ಆನಂತರ ಮನೆಗೆ ಬಂದು ಹೆಂಡತಿಯನ್ನು ನೋಡಿ, ಈ ದಿನ ನಾನು ಗೆದ್ದಿದ್ದೀನಿ ಕಣೆ. ಆ ಮಾತು ಕೇಳಿ ಸುಜಾತ ತುಂಬಾನೇ ಸಂತೋಷ ಪಟ್ಲು. ಸ್ವಲ್ಪ ದಿನಗಳ ನಂತರ ದಾರಿಯಲ್ಲಿ ಸಂಬಂಧಿಕರನ್ನು ನೋಡ್ದ. ಏನಪ್ಪಾ ರಘು, ನಿನ್ನ ಕಂಪನಿಯಲ್ಲಿ ನಿನ್ನ ಹೆಸರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೆ. ಪ್ರಮೋಷನ್ ಕೂಡ ಬಂತು ಅಂತ ಗೊತ್ತಾಯ್ತು. ಏನಾದ್ರೂ ನೀನು ಸಾಧಿಸ್ಬಿಟ್ಟೆ. ಆವಾಗ್ಲೂ ನಾನೇ, ಇವಾಗ್ಲೂ ನಾನೇ. ನೀವು ನೋಡುವ ಭಾವನೆ ಮಾತ್ರ ಬದಲಾಗಿದೆ ಅಷ್ಟೇ. ಅವರಿಬ್ಬರು ಏನು ಮಾತನಾಡದೆ ಹೊರಟು ಹೋದ್ರು. ಅವಮಾನ ಬಂದ್ರೆ ನಿಶಬ್ದವಾಗಿ ಎದುರಿಸಬೇಕು. ನಮ್ಮ ಭಾವನೆಯನ್ನು ನಿಧಾನವಾಗಿ ತೋರಿಸಬೇಕು. ಅದೇ ಮಧ್ಯ ತರಗತಿಯ ಕುಟುಂಬ. ಇರುವ ಪ್ರಮೋಷನ್ ನಿಂದ, ಸಂಬಳದಿಂದ ರಘು, ಸುಜಾತ, ಮೀನಾ ಸಂತೋಷವಾಗಿ ಜೀವನ ಮಾಡಿದ್ರು. ಗೋದಾವರಿ ನದಿ ತೀರದಲ್ಲಿರುವ ಸುಂದರವಾದ ಹಳ್ಳಿಯಲ್ಲಿ ರಾಮಯ್ಯ, ಸಾವಿತ್ರಿ ಎನ್ನುವ ಬಡ ದಂಪತಿಗಳು ಇದ್ರು. ಅವರು ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ಲೇಬೇಕು. ಯಾಕೆಂದ್ರೆ ಇಲ್ಲದಿದ್ರೆ ಅವರ ಜೀವನ ನಡೆಯದೇ ಇಲ್ಲ. ಅವರಿಗೆ ಒಬ್ಬ ಮಗ ಇದ್ದ, ಅವನೇ ಗೋಪಾಲ. ಆದ್ರೆ ಅವನಿಗೆ ಮದುವೆ ವಯಸ್ಸು ಆದ್ರೆ ಕೂಡ ಅವನು ಯಾವ ಕೆಲ್ಸಕ್ಕೂ ಹೋಗಲ್ಲ. ಯಾರಾದ್ರೂ ಕೆಲ್ಸಕ್ಕೆ ಬಾರೋ ಅಂತ ಹೇಳಿದ್ರೆ ಇಷ್ಟು ಕಡಿಮೆ ಸಂಬಳಕ್ಕೆ ನಾನ್ ಕೆಲ್ಸಕ್ಕೆ ಬರ್ಬೇಕಾ ಅಂತ ಊರೆಲ್ಲ ಸುತ್ತಾಡ್ಕೊಂಡೇ ಇರ್ತಾನೆ. ಇಲ್ಲಿ ನೋಡಪ್ಪ ಗೋಪಾಲು, ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಗೊತ್ತಪ್ಪ. 150 ಅಂತ ಕೂಲಿ ಕೆಲ್ಸಕ್ಕೆ ನನ್ನಿಂದೆಲ್ಲ ಬರಕ್ಕಾಗಲ್ಲ. ಮತ್ತೆ ನನ್ನ ಪುನಃ ಬಾಬಾ ಅಂತ ಕರೆದ್ರೆ ನಂಗೆ ಕೋಪ ಬರುತ್ತೆ. ಅಲ್ಲಪ್ಪ ಗೋಪಾಲ, ಅಪ್ಪ ಹೇಳೋದು ನಿನ್ನ ಒಳ್ಳೆದಿಕ್ಕೆ ಕಣೋ. ಓದು ಅಂತ ಹೇಳಿದ್ರು, ಆದ್ರೆ ನೀನು ಓದೋದಿಲ್ಲ ಅಂತ ಹೇಳ್ಬಿಟ್ಟೆ. ವಿದ್ಯಾಭ್ಯಾಸನು ತಲೆಗೆ ಹೋಗೋದಿಲ್ಲ, ಕೆಲ್ಸನು ಮಾಡದಿದ್ರೆ ಹೇಗಪ್ಪ ಜೀವನ ಮಾಡ್ತೀಯಾ? ಅಮ್ಮ, ನನಗೆ ವಿದ್ಯಾಭ್ಯಾಸ ಬರದಿದ್ರು ಸರಿ, ಆದ್ರೆ ನಂಗೆ ಬುದ್ಧಿ ತುಂಬಾ ಇದೆ. ನಾನು ಪಟ್ಟಣಕ್ಕೆ ಹೋಗ್ತೀನಿ. ಅಲ್ಲಿ 3 ಹೊತ್ತು ಕೆಲ್ಸ ಸಿಗುತ್ತೆ, ಊಟಕ್ಕೆ ಊಟನೂ ಸಿಗುತ್ತೆ, ಚೆನ್ನಾಗಿರ್ಬೋದು. ಹಾಗೆ ಹೇಳಿದಾಗ ರಾಮಯ್ಯ ದಂಪತಿಗಳು ಗೊಂದಲವಾದ್ರು. ಏನೋ ಗೋಪಾಲ, ನಮ್ನ ಬಿಟ್ಟು ನೀನು ಪಟ್ಟಣಕ್ಕೆ ಹೋಗ್ತೀಯಾ? ಹೌದಪ್ಪ, ಇಲ್ಲೇ ಇದ್ರೆ ನಾನು ಸಣ್ಣ ಪುಟ್ಟ ಕೆಲ್ಸನೇ ಸಿಗೋದು. ಆ ಸಂಬಳ ಎಲ್ಲ ನನಗ್ ಸಾಕಾಗೋದಿಲ್ಲ. ಅದಕ್ಕೇನೆ ನಾನು ಪಟ್ಟಣಕ್ಕೆ ಹೋಗ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಿಮ್ನ ಕೂಡ ಆರಾಮಾಗಿ ನೋಡ್ಕೋತೀನಿ. ಇಲ್ಲ ಕಣಪ್ಪ, ನಿನ್ನಿಂದ ಈ ಹಳ್ಳಿಯಲ್ಲೇ ಸರಿಯಾಗಿ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ನೀ ಪಟ್ಟಣಕ್ಕೆ ಹೋಗ್ತೀಯಾ? ಬೇಡ ಕಣೋ. ಹಾಗೆ ಅಂತ ಅವನಿಗೆ ಎಷ್ಟು ಹೇಳಿದ್ರು ಕೂಡ ತಂದೆ ಮಾತು ಕೇಳದೆ, ತಾಯಿಯ ಕಣ್ಣೀರಿಗೆ ಕೂಡ ಬೆಲೆ ಕೊಡದೆ ಒಂದು ಸಣ್ಣ ಬ್ಯಾಗಿನಲ್ಲಿ 2 ಜೊತೆ ಬಟ್ಟೆಯನ್ನು ಹಾಕಿಕೊಂಡು ಅಲ್ಲಿಂದ ಹೊರಟೇ ಹೋದ. ಬಂಗ್ಲೆಯನ್ನು ಕಟ್ಟುವ ಕೆಲಸಕ್ಕೆ ಸೇರಿದ. ಕಲ್ಲು ಮಣ್ಣು ಅಂತ ಎಲ್ಲವನ್ನೂ ಎತ್ತಿದ. ಮೊದಲಲ್ಲಿ ಸಂಬಳ ಕೂಡ ಸಿಕ್ತು, ಚೆನ್ನಾಗೇ ಇದ್ದ.
ಅವನು ಕೆಲಸ ಸಿಕ್ತಂತ ತುಂಬಾ ಹೆಮ್ಮೆ ಪಟ್ಟ. ಆದ್ರೆ ಪಟ್ಟಣ ಯಾರನ್ನು ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಅವನಿಗೆ ಆವಾಗ ಅರ್ಥ ಆಗ್ಲಿಲ್ಲ. ಪಟ್ಟಣದಲ್ಲಿ ಕೆಲಸ ಕಷ್ಟ, ಕೂಲಿ ಕೂಡ ಕಡಿಮೆ. ಬರುವ ಕೂಲಿಯಲ್ಲಿ ಮನೆ ಬಾಡಿಗೆ ಕೂಡ ಕಟ್ಟಬೇಕು. ಕೆಲ್ಸಕ್ಕೆ ಹೋಗೋದಿದ್ರೆ ಹೊಟ್ಟೆಗೆ ಏನೂ ಇಲ್ಲ. ಆವಾಗ ಅವನಿಗೆ ಹಳ್ಳಿಯಲ್ಲಿ ಅವನ ತಂದೆ ತಾಯಿ ಚೆನ್ನಾಗಿರುವ ಊಟ ಇಲ್ಲದಿದ್ರು ಗಂಜಿಯನ್ನು ಅವನಿಗೋಸ್ಕರ ತಿನ್ಸೋದು ಅವನಿಗೆ ಯೋಚನೆಗೆ ಬಂತು. ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸಿ. ನಿಮ್ಮ ಮಾತು ಕೇಳದೆ ನಾನು ಇಷ್ಟು ದೂರ ಬಂದ್ಬಿಟ್ಟೆ. ಇದೊಂದು ಮಾಯದ ನಗರ ಅಂತ ನನಗೆ ಇಷ್ಟು ದಿನ ಗೊತ್ತಾಗ್ಲೇ ಇಲ್ಲ. ನೀರ್ ಕುಡಿದೆ ಈ ಹೊಟ್ಟೆಯನ್ನು ತುಂಬಿಸಬೇಕು ಅಂತ ಇವಾಗ ನಂಗೆ ಗೊತ್ತಾಯ್ತು. ಹಾಗೆ ಅಂತ ಆಲೋಚನೆ ಮಾಡುವಾಗ ಮನೆಯ ಮಾಲೀಕ ಬಂದ. ಏನಪ್ಪ ಗೋಪಾಲ, ಬಾಡಿಗೆ ಹಣ ಕೊಡ್ತೀಯಾ ಅಥವಾ ಕುತ್ತಿಗೆರ್ದು ಹೊರಗೆ ತಳ್ಳೋದಾ? ಅಯ್ಯ, ನನ್ನನ್ನು ಕ್ಷಮಿಸಿ ಅಯ್ಯ. ಇವತ್ತು ನಿಮಗೆ ಕೊಡ್ಲಿಕ್ಕೆ ನನ್ನ ಜೊತೆ ಬಾಡಿಗೆ ಹಣ ಇಲ್ಲ. ನಿಮಗೆ ನಾಳೆನೆ ಕೊಟ್ಬಿಡ್ತೀನಿ ಅಯ್ಯ. ಅವನ್ ಮುಖ ನೋಡು. ಇವತ್ತಿನ ಕೂಲಿ ಕೆಲಸಕ್ಕೆ ಹೋಗಿ ಬಾಡಿಗೆನೆ ಈ ತಿಂಗಳದು ಕಟ್ಟಕ್ಕಾಗಿಲ್ಲ. ಇನ್ನು ಬರುವ ಮುಂದಿನ ತಿಂಗಳು ಎಲ್ಲನೂ ಕಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೋಗೋ ಹೊರಗಡೆ, ಕಳಿಸ್ಬೇಕಾ ನಿನ್ನ? ಅಯ್ಯ, ರಾತ್ರೋರಾತ್ರಿ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗಯ್ಯ ಹೋಗೋದು? ನಾಳೆ ಬೆಳಿಗ್ಗೆ ತನಕ ನನಗೆ ಸಮಯ ಕೊಡಿ ಅಯ್ಯ. ಹೀಗೆ ಗೋಪಾಲಂ ಎಷ್ಟೇ ಕೇಳಿಕೊಂಡ್ರು ಕೂಡ ಆ ಮಾಲೀಕನಿಗೆ ಮನಸ್ಸು ಕರಗಲೇ ಇಲ್ಲ. ಗೋಪಾಲಂನನ್ನು ಹೊರಗಡೆ ಕಳಿಸ್ದ. ದಯೆ ಕೂಡ ಇಲ್ಲದೆ ಗೋಪಾಲಂನನ್ನು ಮನೆಯಿಂದ ಹೊರಗಡೆ ಕಳಿಸಿ ಮನೆಗೆ ಬೀಗ ಹಾಕಿದ. ನಿನ್ನಂತವ್ರು ಉಳ್ಕೊಳ್ಳೋಕ್ಕೋಸ್ಕರ ರೋಡಿದೆ, ಹೋಗು ಹಾಗೆ ಅಂತ ಹೊರಗಡೆ ಕಳಿಸ್ದ. ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಅವನ ವಸ್ತುವನ್ನೆಲ್ಲ ತೆಗೆದುಕೊಂಡು ಆ ದಿನ ಅವನಿಗೆ ತಿನ್ಲಿಕ್ಕೆ ಊಟ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಇರ್ಲಿಕ್ಕೆ ಕೂಡ ಜಾಗ ಇಲ್ಲದೆ ರಸ್ತೆ ಬದಿಯಲ್ಲೇ ಅವನು ಮಲಗಿಕೊಂಡ. ಹೀಗೆ ಮತ್ತೊಂದು ಕಡೆ ಹಳ್ಳಿಯಲ್ಲಿ ಸಾವಿತ್ರಿ ಒಂದು ಕಡೆ, ಹಾಗೇನೆ ರಾಮಯ್ಯ ಒಂದು ಕಡೆ ಗೊಂದಲದಿಂದ ಕೂತಿದ್ರು. ಸಾವಿತ್ರಿ, ಪ್ರತಿದಿನ ನೀನು ಪಟ್ನಕ್ಕೆ ಹೋದ ಮಗನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರೆ ಆಮೇಲೆ ನಿನ್ನ ಆರೋಗ್ಯ ಏನಾಗೋದು? ಮಗ ಪಟ್ನಕ್ಕೆ ಹೋದ, ಏನಾದ, ತಿನ್ನೋ ಇಲ್ವೋ ಅಂತ ನಾವು ಅವನ ಬಗ್ಗೆ ಆಲೋಚನೆ ಮಾಡುವ ಹಾಗೆ ಅವನು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾನ ಹೇಳು? ನಮಗೆ ಒಂದು ಕಾಗದ ಆದ್ರೂ ಅವನು ಬರಿಬೋದಾಗಿತ್ತಲ್ವಾ? ಇಲ್ಲಿ ನೋಡ್ರಿ, ನಿಮಗೆ ನಿದ್ರೆ ಬಂದ್ರೆ ನಿದ್ರೆ ಮಾಡಿ, ಇಲ್ಲದಿದ್ರೆ ಹಾಗೇನೆ ಕೂತ್ಕೊಳ್ಳಿ. ನನ್ ಜೊತೆ ಕೂತ್ಕೊಂಡಿರಿ ಅಂತ ನಾನು ಹೇಳಿದ್ನಾ? ಹಾಗೆ ಅಂತ ಕೋಪದಿಂದ ಹೇಳಿದ್ರು ಸಾವಿತ್ರಿ. ರಾಮಯ್ಯ ತಾಯಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳ ಮನಸ್ಸು ಹಾಗೇನೆ ಇರುತ್ತೆ ಅಂತ ಆಲೋಚನೆ ಮಾಡ್ಕೊಂಡು ಅವನು ಕೂಡ ಏನು ಮಾತನಾಡದೆ ಸೈಲೆಂಟ್ ಆದ. ಈ ಕಡೆ ಪಟ್ಟಣದಲ್ಲಿ ಕಾವಲು ಕಾಯ್ತಾ ಇರುವ ಪೊಲೀಸನಾದ ನಾರಾಯಣ ಬಂದ. ಗೋಪಾಲ ಪೊಲೀಸನ್ನು ನೋಡಿ ಭಯಪಟ್ಟ. ಏನಪ್ಪಾ, ಯಾರ್ ನೀನು? ನಾನ್ ನಿನ್ಗೆ ಏನೂ ಹೇಳೋದಿಲ್ಲ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೀಯಾ? ಹಾಗೆ ಅಂತ ಪ್ರೀತಿಯಿಂದ ಕೇಳಿದಾಗ ನಾರಾಯಣ ಅವನ ಕಥೆಯನ್ನೆಲ್ಲ ಹೇಳಲಾರಂಭಿಸಿದ. ಇಲ್ಲಿ ನೋಡಪ್ಪ ನಾರಾಯಣ, ನೀನು ಜೀವನವನ್ನು ಕಳ್ಕೊಂಡಿಲ್ಲ. ಜೀವನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ನಿಂಗೆ. ಅಯ್ಯ, ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ನ ನೋಡಿದ್ರೆ ನಮ್ಮ ಊರಲ್ಲಿರುವ ಪ್ರಕಾಶ ಚಿಕ್ಕಪ್ಪನ ರೀತಿ ಕಾಣ್ತಿದ್ದೀರಾ. ಸರಿಯಪ್ಪ, ಹಾಗಾದ್ರೆ ನಿನ್ನನ್ನ ಚಿಕ್ಕಪ್ಪ ಅಂತಾನೆ ಕರಿ. ಇವಾಗ ನಿನಗೆ ಏನು ಅರ್ಥ ಆಗೋದಿಲ್ಲ. ಬಾ, ನನ್ ಮನೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಕೊಡಿಸ್ತೀನಿ. ಇಲ್ಲಿ ನೋಡಿ ಚಿಕ್ಕಪ್ಪ, ಇವಾಗ ಮನೆಗೆಲ್ಲ ಬೇಡ, ಇಲ್ಲೇ ಎಲ್ಲಾದ್ರೂ ಹೋಟೆಲಲ್ಲಿ ಊಟ ಕೊಡಿಸಿ, ಇಲ್ಲೇ ಎಲ್ಲಾದ್ರೂ ನಾನು ಮಲ್ಕೋತೀನಿ. ಯಾಕೆ ಗೋಪಾಲ, ನೀನು ಬೆಳಿಗ್ಗೆ ಆದ್ಮೇಲೆ ಊರಿಗೆ ಹೋಗ್ತೀಯಾ? ಇಲ್ಲ ಅಯ್ಯ, ಬೆಳಿಗ್ಗೆ ಆದ್ಮೇಲೆ ಇಲ್ಲೇ ಏನಾದ್ರೂ ಒಂದು ಕೆಲಸ ನೋಡ್ಕೋತೀನಿ. ನಾನು ನನ್ನ ಮನೆಗೆ ಹೋಗ್ಬೇಕಂದ್ರೆ ನಾನು ಒಂದು ಒಳ್ಳೆ ವ್ಯಕ್ತಿಯಾಗಿನೇ ಹೋಗೋದು, ಅದುವರೆಗೆ ನಾನು ಹೋಗೋದಿಲ್ಲ. ಪರವಾಗಿಲ್ಲಪ್ಪ, ನಿನ್ನ ಮೆಚ್ಚಿದೀನಿ, ಬಾ ಹೋಗೋಣ ಹಾಗೆ ಅಂತ ಹೇಳಿ ಹೋಟೆಲಿಗೆ ಹೋದ್ರು. ಹೋಟೆಲ್ ಮಾಲೀಕ ದಿವಾಕರ್ ಆ ಪೊಲೀಸರಿಗೆ ತುಂಬಾ ಆತ್ಮೀಯವಾದವರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಏನ್ ಸರ್, ಮನೇಲಿ ಇವತ್ ನಿಮಗೇನು ಊಟ ಕೊಡ್ಲಿಲ್ವಾ? ನಮ್ಮ ಹೋಟೆಲ್ ಕಡೆ ನಡ್ಕೊಂಬಂದ್ಬಿಟ್ಟಿದ್ದೀರಾ? ನನಗೆ ಅಲ್ಲ ದಿವಾಕರ್ ಅವರೇ, ಇದು ಈ ಹುಡುಗನಿಗೆ. ನಾನು ಕಾವಲಿಗೆ ಇದ್ದೆ ಇವತ್ತು. ಇವನು ರಾತ್ರಿ ಸಮಯದಲ್ಲಿ ಬಂದಿದ್ದಾನೆ. ಈ ಸಮಯದಲ್ಲಿ ಮನೆ ಕರ್ಕೊಂಡೋಗೋದು ಚೆನ್ನಾಗಿಲ್ಲ ಅಲ್ವಾ? ಹೌದು ಸರ್, ನಿಮ್ಮಿಂದನೇ ನಮ್ಮಂಥವರೆಲ್ಲ ನೆಮ್ಮದಿಯಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ನಾನು ಊಟ ಕೊಡ್ತೀನಿ, ಕೂತ್ಕೊಪ್ಪ, ಊಟ ಬಡಿಸ್ತೀನಿ. ನಾರಾಯಣ ಗೋಪಾಲ ಕೂತ್ಕೊಂಡ್ರು. ದಿವಾಕರ್ ಗೋಪಾಲನಿಗೆ ಎಲೆ ಹಾಕಿ ಊಟ ಬಡಿಸಿದ್ರು. ತುಂಬಾ ಹಸಿವಲ್ಲಿರುವ ಗೋಪಾಲ ಆ ಊಟವನ್ನು ನೋಡಿ ತುಂಬಾನೇ ಹಸಿವಿನಿಂದ ಬಗಬಗ ಅಂತ ಎಲ್ಲ ಊಟವನ್ನು ಖಾಲಿ ಮಾಡ್ದ. ನೀನು ಚಿಂತೆ ಮಾಡ್ಬೇಡ, ನಿನ್ನ ಹಸಿವು ತೀರುವ ತನಕ ತಿನ್ನು ಗೋಪಾಲ. ಗಪ್ಪ, ಸಾಕು ಚಿಕ್ಕಪ್ಪ, ಇವಾಗ ಹೊಟ್ಟೆ ತುಂಬ್ತು, ನಾನೋಗಿ ಕೈ ತೊಳ್ಕೊತೀನಿ ಹಾಗೆ ಅಂತ ಹೊರಟ. ಇಲ್ಲಿ ನೋಡು ಗೋಪಾಲ, ನಾರಾಯಣ ಸರ್ ಹೇಳಿದ್ರು ಅಂತ ನಿನಗೆ ಈ ಹೋಟೆಲಲ್ಲಿ ಕೆಲಸ ಕೊಡ್ತೀನಿ, ಹೊಟ್ಟೆ ತುಂಬಾ ಊಟ ಕೊಡ್ತೀನಿ. ನೀನು ಹೋಟೆಲಲ್ಲಿ ಸರ್ವಿಸ್ ಮಾಡ್ಬೇಕು, ಪಾತ್ರೆ ಕೂಡ ತೊಳಿಬೇಕು. ಕೆಲಸ ಮಾಡ್ಕೊಂಡಿರು, ಏನ್ ಹೇಳ್ತೀಯಾ?
ಗೋಪಾಲ ಸಂತೋಷಪಟ್ಟ ಕೆಲ್ಸದಲ್ಲಿ ಸೇರ್ಕೊಂಡ. ಹೀಗೆ ಗೋಪಾಲ ಆ ಹೋಟೆಲಲ್ಲಿ ಅವನಿಗೆ ಕೊಟ್ಟಂತ ಕೆಲಸ ಮಾಡೋದು ಮಾತ್ರವಲ್ಲದೆ ಅಡಿಗೆ ಮಾಡೋರಿಗೆ ಕೂಡ ಅವನು ಸಹಾಯ ಮಾಡ್ತಾ ಇದ್ದ. ಅದನ್ನು ನೋಡಿ ದಿವಾಕರ್ ಮೆಚ್ಚಿಕೊಂಡ. ಗೋಪಾಲು, ನೀನು ಕಷ್ಟಪಡುವ ಶ್ರಮಜೀವಿ, ನಿನಗೆ ಒಳ್ಳೆ ಕಾಲ ಬರುತ್ತೆ. ಗೋಪಾಲ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಪ್ರತಿಯೊಂದು ಅಡಿಗೆಯನ್ನು ಮಾಡಲು ಕಲಿತ. ವರ್ಷ ಕಳೆಯಿತು. ಗೋಪಾಲ ಚೆನ್ನಾಗಿ ಅಡಿಗೆ ಮಾಡಲು ಕಲಿತ. ಅವನಿಗೆ ಒಳ್ಳೆ ಸಂಬಳ ಸಿಕ್ತು. ಸ್ವಲ್ಪ ದಿನಗಳ ನಂತರ ಅವನ ತಂದೆ ತಾಯಿಗೆ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಊರಿಗೆ ಬಂದ. ಅವನನ್ನು ನೋಡಿದ ತಕ್ಷಣ ತಂದೆ ತಾಯಿಗೆ ತುಂಬಾನೇ ಸಂತೋಷವಾಯಿತು. ತಂದೆ ತಾಯಿಗೆ ಅವನ ಕೈಯಾರೆ ಅಡಿಗೆ ಮಾಡಿಕೊಟ್ಟ. ಹೀಗೆ ಕೂತ್ಕೊಂಡು ಊಟವನ್ನು ಮಾಡಿದ್ರು. ಅಪ್ಪ ಗೋಪಾಲ, ಎಲ್ಲಾ ರೀತಿಯ ಅಡಿಗೆ ಮಾಡ್ಲಿಕ್ಕೆ ಕಲ್ತಿದೀನಿ ಅಂತ ನೀನೇ ಹೇಳ್ತಾ ಇದೀಯಲ್ವಾ? ಇಲ್ಲೇ ನೀನು ಈ ಊರಲ್ಲೇ ಒಂದು ಹೋಟೆಲ್ನ ಆರಂಭಿಸಬಹುದು ತಾನೆ? ಹೌದಪ್ಪ, ಈ ಊರಲ್ಲೇ ಹೋಟೆಲ್ ಅನ್ನು ಆರಂಭಿಸು. ಸರಿ ಅಮ್ಮ. ಹೀಗೆ ಗೋಪಾಲ ಒಪ್ಪಿಕೊಂಡ. ಗೋಪಾಲ ಸೋಮಾರಿಯಾಗಿ ಇಲ್ಲದೆ ಚುರುಕುತನದಿಂದ ಎಲ್ಲಾ ಕೆಲಸವನ್ನು ಮಾಡಿ ಅದೇ ಊರಲ್ಲಿ ಒಂದು ಹೋಟೆಲ್ ಅನ್ನು ಕೂಡ ಆರಂಭಿಸಿದ. ಹಾಗೇನೆ ಅದೇ ಊರಲ್ಲಿ ಇಬ್ಬರಿಗೆ ಕೆಲಸವನ್ನು ಕೊಟ್ಟ. ನಿಧಾನವಾಗಿ ಅವನ ಅಡಿಗೆ ಊರಿನವರಿಗೆ ಇಷ್ಟವಾಯಿತು. ಎಲ್ಲರೂ ಅವನನ್ನು ಮೆಚ್ಚಿಕೊಂಡ್ರು. ಒಂದು ದಿನ ಸುಂದರಂ ಹೀಗೆ ಕೇಳಿದ, ಅಣ್ಣ, ನೀವು ಹೇಗಣ್ಣ ಬದಲಾದ್ರಿ? ಆ ಮಾತಿಗೆ ಗೋಪಾಲಂ ನಗುತ್ತಾ, ಹಣವನ್ನು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಕಣೋ, ಜೀವನ ನಮಗೆ ಕಲಿಸಿಕೊಟ್ಟಿದ ಪಾಠವನ್ನು ಕಲಿಯುವುದು ಮುಖ್ಯ. ಬದುಕಲು ಕಲಿತ್ರೆ ಜೀವನ ತಾನಾಗಿಯೇ ಬರುತ್ತೆ. ಹೋಗಿ ಹೋಗಿ, ನೀವು ಕೂಡ ಕಷ್ಟಪಟ್ಟು ಕೆಲಸ ಮಾಡೋದ್ನ ಕಲೀರಿ. ಅರುಣ್ ಸುಂದರ್ ಗೋಪಾಲಂ ಜೊತೆ ಕೆಲಸ ಮಾಡಿದ್ರು. ಅದೇ ರೀತಿ ಕೆಲಸವನ್ನು ಕಲ್ತ್ರು. ಬದುಕನ್ನು ಕಲಿಸುವವನು ಅಂದ್ರೆ ಜೀವನ ಪಾಠವನ್ನು ತಾನು ಅರ್ಥ ಮಾಡಿಕೊಂಡು ಇತರರಿಗೂ ಕಲಿಸುವವನು ಅಂತ ಆ ಊರಿನ ಜನರು ಗೋಪಾಲನನ್ನು ಮೆಚ್ಚಿಕೊಂಡ್ರು.